ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಟೂಲ್ಸ್ ಆರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ಗೋಸ್ಕರ ಸೊ ನಿಮ್ಗೆಲ್ರಿಗೂ ತೋರ್ಸೋಣ, ಶೇರ್ ಮಾಡಿ. ಸೊ ಫಸ್ಟ್ ಟ್ರೈಪಾಡ್ ತರಾನೇ ಯೂಸ್ ಮಾಡ್ಬೋದು, ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಮೆಝಾನ್ ಅನ್ಕೊಂಡೆ ಇದರಲ್ಲಿ ನಾನು ಅನ್ಕೊಂಡೆ ಇದರಲ್ಲಿ 600 ರುಪೀಸ್ಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲದೆ ಇರೋದು ಒಂಚೂರು ಬೇಜಾರಿದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ಕೂಡ ಇದನ್ನ ನೋಡಿ ಮಾಡಿ. ಆನ್ ಇದೆ ಆಲ್ರೆಡಿ, ಇದು ವರ್ಕ್ ಆಗ್ತಾ ಇದೆ. ಸೊ ಇದು ಅಷ್ಟು ಇಲ್ಲೇನು ನನಗೆ ಪ್ರಾಪರ್ ಆಗಿ ಸೊ ಅಂತ ಆ ಟೈಮಲ್ಲಿ ಸೊ ಅವ್ರದ್ದು ಒಳ್ಳೆ ಕ್ವಾಲಿಟಿ ಇದೆ. ಆಕ್ಚುಲಿ ಇದು ನನಗೆ ತುಂಬಾ ಒಳ್ಳೆ ಕ್ವಾಲಿಟಿ ಅಂತ ಅನಿಸ್ತು ಯೂಸ್ ಮಾಡಿದ್ಮೇಲೆ. ಆಕ್ಚುಲಿ ಲೂಸ್ ಇದ್ರಲ್ಲಿ ರಿಂಗ್ ಲೈಟ್ ನಾವು ಇಲ್ಲಿ ಬಂದು ರಿಂಗ್ ಲೈಟ್ ನಾವು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡ್ಬಿಟ್ಟು ಅಂಡ್ ಈ ರಿಂಗ್ ಲೈಟ್ ಅಲ್ಲಿ ಟ್ರೈಪಾಡ್ ಗೆ ಸ್ವಿಚ್ ಮಾಡ್ತೀನಿ. ಸೊ ಅವಾಗ ನಾನಿವಾಗ ಟಾಮಿ ಅವ್ರದ್ದು ಸ್ಮಾರ್ಟ್ ಫೋನ್ ಕರೆಂಟ್. Hey guys, welcome to my channel. ನಾನು ನಿಮ್ಮ ಇರ್ಫಾನ್ ಅಕಾದ. ಇವತ್ತು ನಾನು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೋಸ್ಕರ ನಾನು ಏನೇನು ಇಕ್ವಿಪ್ಮೆಂಟ್ಸ್ ಆರ್ ಟೂಲ್ಸ್ ತರಿಸಿದೀನಿ ಅಂತ ನಿಮ್ಗೆಲ್ರಿಗೂ ತೋರ್ಸೋಣ ಅಂತ ಬಂದಿದ್ದೀನಿ. ಯೂಶಲಿ ಏನಾಗುತ್ತೆ ಅಂದ್ರೆ ತುಂಬಾ ಜನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರುತ್ತೆ, ಬಟ್ ಬಿಕಾಸ್ ಆಫ್ ಮೆನಿ ರೀಸನ್ಸ್ ಅವ್ರಿಗೆ ಸ್ಟಾರ್ಟ್ ಮಾಡಕ್ ಆಗಲ್ಲ. ಯಾರಾದ್ರೂ ಬಿಗಿನರ್ಸ್ ಇದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಆಸೆ ಇದ್ರೆ ಅಂತವ್ರಿಗೆ ಈ ವಿಡಿಯೋದ ಮೂಲಕ ಸ್ವಲ್ಪ ಐಡಿಯಾಸ್ ಬರ್ಲಿ, ಯಾವ್ದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೋದು, ಏನೇನ್ ನಾವು ಪರ್ಚೇಸ್ ಮಾಡ್ಬೋದು ಅಂತ ಐಡಿಯಾಸ್ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್ ಕೂಡ ಮಾಡಿ. ಇನ್ನು ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಪ್ರಾಡಕ್ಟ್ ಬಂದು ಇದು ಟ್ರೈಪಾಡ್. ಇದನ್ನ ನಾನು ಫ್ಲಿಪ್ಕಾರ್ಟ್ ಇಂದ ತರಿಸಿದ್ದು. ಇದು ಬಂದು ಅರೌಂಡ್ 303 ರುಪೀಸ್ಗೆ ನಾನು ತರಿಸಿದ್ದು. ಇದರಲ್ಲಿ ಆಕ್ಚುಲಿ ಈ ರೀತಿ ಕೊಟ್ಟಿದ್ದಾರೆ. ಇದನ್ನ ಓಪನ್ ಮಾಡಿ ಸ್ಟ್ರೆಚಬಲ್ ಇದೆ, ಇದು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಬಹುದು ಎಷ್ಟು ಬೇಕು ಅಷ್ಟು. ಸೊ ಇಲ್ಲಿ ನಾವು ನಮ್ಮ ಸೆಲ್ ಫೋನ್ ಅನ್ನ ಇಡ್ಬೋದು. ಅಂಡ್ ಇದು ಬಂದು LED ಲೈಟ್ ತರ ಚಿಕ್ಕ ಲೈಟ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದು ಒಂದು ಕಮ್ಮಿ ಇದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಇದೆ. ಸೊ ಇದು ಬಟನ್ ಬಂದು ಇಲ್ಲಿ ಕೊಟ್ಟಿದ್ದಾರೆ, ಇದ್ರದ್ದು ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇದನ್ನ ನಾವು ಸೆಲ್ಫಿ ಸ್ಟಿಕ್ ತರಾನು ಯೂಸ್ ಮಾಡ್ಬೋದು. ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ. ಸೊ ಇದನ್ನ ನಾನು ಎಲ್ಲರೂ ಔಟ್ಸೈಡ್ ಹೋದಾಗ ನನಗೆ ರಿಂಗ್ ಲೈಟ್ ಸ್ಟ್ಯಾಂಡ್ ಎಲ್ಲ ಕ್ಯಾರಿ ಮಾಡಕ್ ಆಗಲ್ಲ. ಸೊ ಅಂತ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ತರಿಸಿದ್ದು. ನಾನು ಆಲ್ರೆಡಿ ಹೇಳಿತರ ಇದನ್ನ 303 ರುಪೀಸ್ಗೆ ತರಿಸಿದ್ದು. ಸೊ ನಿಮ್ಗೆ ಏನಾದ್ರೂ ಬೇಕಿದ್ರೆ ನೀವು ಇದನ್ನ ಹೋಗಿ ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡ್ಬೋದು. ನಾನು ಟ್ರೈ ಮಾಡ್ತೀನಿ ನಾನು ಲಿಂಕ್ ಹಾಕಕ್ಕೆ. ಇಫ್ ಇನ್ ಕೇಸ್ ನನಗೆ ಲಿಂಕ್ ಹಾಕಕ್ ಆಗ್ಲಿಲ್ಲ ಅಂದ್ರೆ ನಾನು ಇದಕ್ಕೋಸ್ಕರ ಒಂದು ಬೇರೆ ಶಾರ್ಟ್ಸ್ ಮಾಡಿ ನಾನು ನಿಮ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಮೈಕ್. ಆಕ್ಚುಲಿ ಇದನ್ನ ನಾನು ಅಮೆಝಾನ್ ಇಂದ ತರಿಸಿದ್ದು. ಅಂಡ್ ಇದಕ್ಕೆ ಬಂದು ನಾನು 600 ರುಪೀಸ್ ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಡಿಸ್ಟರ್ಬೆನ್ಸ್ ಆದ್ರೆ ಸಾರಿ. ಆಕ್ಚುಲಿ ನಾನು ಇದೇ ಮೈಕ್ ನಾನು ಇವಾಗ ರೆಕಾರ್ಡಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏನಪ್ಪಾ ಅಂದ್ರೆ ಇಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ವಾಯ್ಸ್ ಇದೆ. ಸೊ ಅದೆಲ್ಲ ಕೇಳಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಬಟ್ ಇದರಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕ್ಯಾನ್ಸಲ್ ಆಗಲ್ಲ. ಸೊ ಅದೊಂದು ನನಗೆ ಬೇಜಾರು ಅಂತ ಅನ್ಸುತ್ತೆ. ನನ್ನ ವಿಡಿಯೋಗಳಲ್ಲಿ ನೀವೆಲ್ಲ ಹೇಳಿರ್ಬೋದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಲ್ಲ ಹಾಗೆ ಕೇಳಿಸ್ತಾ ಇದೆ. ಸೊ ಹಂಗಾಗಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನೋಡಿ ಇನ್ವೆಸ್ಟ್ ಮಾಡಿ. ಬ್ಯಾಕ್ ಗ್ರೌಂಡ್ ವಾಯ್ಸ್ ಕ್ಯಾನ್ಸಲೇಷನ್ ಆಗೋ ತರ ಯಾವ್ದಾದ್ರು ಬ್ಲೂಟೂತ್ ಮೈಕ್ ಸಿಕ್ಕಿದ್ರೆ ನೀವು ಅದನ್ನ ಪರ್ಚೇಸ್ ಮಾಡಿ. ಇದನ್ನ ಪರ್ಚೇಸ್ ಮಾಡಿ ಅಂತ ಹೇಳಲ್ಲ, ಬಟ್ ನಿಮ್ಗೆ ಏನಾದ್ರೂ ನಿಮ್ಮಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಇದ್ರೆ ನೀವು ಈ ಮೈಕ್ ಅನ್ನ ನೀವು ತಗೋಬಹುದು. ಚೆನ್ನಾಗಿದೆ, ವಾಯ್ಸು ಕೂಡ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ಬಟ್ ಒಂದೇ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಇದರಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕ್ಯಾನ್ಸಲ್ ಆಗಲ್ಲ. ಸೊ ಹಂಗಾಗಿ ನಾನು ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಸೊ ಇದು ಆಕ್ಚುಲಿ ಇದ್ರದ್ದು ಅಟ್ಯಾಚ್ಮೆಂಟ್. ಇದನ್ನ ನಾವು ಮೊಬೈಲ್ಗೆ ಕನೆಕ್ಟ್ ಮಾಡಿದ್ರೆ ನಾವು ಏನೇನು ಮಾತಾಡ್ತೀವಿ ಅದು ರೆಕಾರ್ಡ್ ಆಗುತ್ತೆ. ಇವಾಗ ನಾನು ನನ್ನ ಫೋನ್ದು ರೆಕಾರ್ಡಿಂಗ್ ಏನಿದೆ ಅದರಲ್ಲಿ ನಾನು ಮಾತಾಡ್ತಾ ಇರೋದು. ಇದನ್ನ ನಾವು ಮೊಬೈಲ್ಗೆ ಕನೆಕ್ಟ್ ಮಾಡಿ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಕೆಳಗಡೆ. ಸೊ ಈ ಬಟನ್ ಪ್ರೆಸ್ ಮಾಡಿದ್ರೆ ಇದು ಆನ್ ಆಗುತ್ತೆ ಅಂಡ್ ನಾವೇನ್ ಮಾತಾಡ್ತೀವಿ ಅದು ರೆಕಾರ್ಡ್ ಆಗುತ್ತೆ.
ಸೊ ಇನ್ನೊಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಇದ್ರ ಜೊತೆ, ಇದು ಮಾತ್ರ ಅಲ್ಲ. ಸೊ ಅದು ಬಂದು ಐಫೋನ್ ಆಕ್ಚುಲಿ. ಸೊ ಐಫೋನ್ ಅಲ್ಲಿ ನಾವೇನಾದ್ರೂ ವಿಡಿಯೋ ಶೂಟ್ ಮಾಡ್ತಾ ಇದೀವಿ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಅಂತ ಟೈಮಲ್ಲಿ ಆ ಅಟ್ಯಾಚ್ಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಈ ಬ್ಲೂಟೂತ್ ಅನ್ನ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ರಿಂಗ್ ಲೈಟ್ ಮತ್ತೆ ಅದ್ರದ್ದು ಸ್ಟ್ಯಾಂಡ್. ಸೊ ಇದನ್ನು ಕೂಡ ನಾನು ಅಮೆಝಾನ್ ಇಂದ ತರಿಸಿದ್ದು. ನಾನು ಇವಾಗ ರೆಕಾರ್ಡ್ ಮಾಡ್ತಿರೋದು ಅದ್ರಲ್ಲೇನೆ. ನೆಕ್ಸ್ಟ್ ನಾನು ಟ್ರೈಪೋಡ್ಗೆ ಸ್ವಿಚ್ ಮಾಡ್ತೀನಿ, ಅವಾಗ ನಾನು ನಿಮ್ಗೆ ಅದನ್ನ ಕ್ಲಿಯರ್ ಆಗಿ ತೋರಿಸ್ಬೋದು. ಸೊ ಇದು ಬಂದು ರಿಂಗ್ ಲೈಟ್ ಆಕ್ಚುಲಿ ನಾನು ಯೂಸ್ ಮಾಡ್ತಾ ಇರೋದು. ಇದು ಬಂದು ಕ್ರಿಯೋ ಅವ್ರದ್ದು ರಿಂಗ್ ಲೈಟ್ ಪ್ಲಸ್ ಇದು ಹ್ಯಾಂಡಲ್ ಸ್ಟ್ಯಾಂಡ್ ಆಕ್ಚುಲಿ. ಸೊ ಇದಕ್ಕೆ ಬಂದು ನಾನು 1300 ರುಪೀಸ್ ಕೊಟ್ಟಿದ್ದೀನಿ. ಆಕ್ಚುಲಿ ಅಮೆಝಾನ್ ಅಲ್ಲಿ ಸೇಲ್ ಇತ್ತು. ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದೊಂಚೂರು ನಾವು ಲೂಸ್ ಮಾಡ್ಕೊಂಡು ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು ನೆಲದಲ್ಲಿ ಇಡಕ್ಕೆ. ಅಂಡ್ ಇದು ಬಂದು ಇಲ್ಲಿ 4 ಸ್ಟೆಪ್ ನಾವು ಹೈಟ್ ಇನ್ಕ್ರೀಸ್ ಮಾಡ್ಕೊಬಹುದು. ಫಸ್ಟ್ ಬಂದು ಈ ರೀತಿ ಬರುತ್ತೆ, ಈ ರೀತಿ ನಾವು ಹೈಟ್ ಇನ್ಕ್ರೀಸ್ ಮಾಡ್ಕೊಬಹುದು ನಮ್ಗೆ ಎಷ್ಟು ಬೇಕೋ ಅಷ್ಟು ಆಸ್ ಪರ್ ಆರ್ ಕನ್ವೀನಿಯಂಟ್. ಇಲ್ಲಿ ಬಂದು ರಿಂಗ್ ಲೈಟ್ ಅನ್ನ ನಾವು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡ್ಬಿಟ್ಟು ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಬಂದು ರಿಂಗ್ ಲೈಟ್ ಆಕ್ಚುಲಿ. ಇದರಲ್ಲಿ ಈ ರೀತಿ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇದನ್ನ ನಾವು ಕನೆಕ್ಟ್ ಮಾಡ್ಕೋಬೇಕು ಆಕ್ಚುಲಿ. ಅಂಡ್ ಈ ಬಟನ್ಸ್ ನ ಯೂಸ್ ಮಾಡಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಈ ರಿಂಗ್ ಲೈಟ್ ಅಲ್ಲಿ ಬಂದು ನಾನು ಆಲ್ರೆಡಿ ಹೇಳಿದ ತರ ಈ ಪಾರ್ಟ್ ಅನ್ನ ಸ್ಟ್ಯಾಂಡ್ ಗೆ ಅಟ್ಯಾಚ್ ಮಾಡ್ಬೇಕು. ಇಲ್ಲಿ ಬಂದು ನಾವು ಮೊಬೈಲ್ ಫೋನ್ ಇಟ್ಕೊಬಹುದು. ಇಟ್ಕೊಂಡು ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಗೆ ಕೂಡ ನಮ್ಗೆ ಈ ರೀತಿ ಕೊಟ್ಟಿದ್ದಾರೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಇದು. ಸೊ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಬಹುದು. ಇನ್ನೊಂದು ಬಂದ್ಬಿಟ್ಟು ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ನನ್ನ ಫೋನ್ ಅಲ್ಲೇ. ನಾನು ಯೂಸ್ ಮಾಡ್ತಾ ಇರೋದು ಶಾಮಿ ಅವ್ರದ್ದು ಫೋನ್. ಐ ಥಿಂಕ್ ಕ್ಯಾಮ್ರಾ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸದ್ಯಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಯಾವುದೇ ಕ್ಯಾಮ್ರಾ ಅಥವಾ ಯಾವ್ದ್ರ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಇಲ್ಲ ಅಂತ ಅನ್ಕೊಂಡಿದೀನಿ. ಇದೇ ಕ್ಯಾಮ್ರಾ ನನಗೆ ಸ್ವಲ್ಪ ಟೈಮ್ಗೆ ಸಾಕು ಅಂತ ಅನ್ಕೊಂಡಿದೀನಿ. ಇವಿಷ್ಟು ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸ್. ಇದರಲ್ಲಿ ಕೆಲವೊಂದು ಐಟಮ್ಗಳನ್ನ ನಾನು ಆಲ್ರೆಡಿ ಅದನ್ನ ಯೂಸ್ ಮಾಡಿದೀನಿ ಅಂಡ್ ಕೆಲವೊಂದು ಐಟಮ್ಗಳನ್ನ ನಾನು ಪರ್ಚೇಸ್ ಮಾಡಿದೀನಿ. ನಾನು ಪರ್ಚೇಸ್ ಮಾಡಿರೋ ಎಲ್ಲಾ ಪ್ರಾಡಕ್ಟ್ ಗಳನ್ನ ನಾನು 2200 ರುಪೀಸ್ಗೆ ನಾನು ಪರ್ಚೇಸ್ ಮಾಡಿದೀನಿ. ನಾನು ಅದನ್ನ ಪರ್ಚೇಸ್ ಅಂತ ಕನ್ಸಿಡರ್ ಮಾಡಲ್ಲ, ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾನು ಒಳ್ಳೆ ಕಾಂಟೆಂಟ್ ಗಳನ್ನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ನಿಮ್ಗೂ ಇವೆಲ್ಲ ಪ್ರಾಡಕ್ಟ್ ಗಳು ಇಷ್ಟ ಆದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು. ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ನನಗೆ ಹಾಕಕ್ ಆಗ್ಲಿಲ್ಲ ಅಂದ್ರೆ ಇದಕ್ಕೋಸ್ಕರ ನಾನೊಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಇನ್ನು ಒಳ್ಳೆ ರೀತಿಯ ವಿಡಿಯೋಗಳು ನನ್ನ ಚಾನಲ್ ಅಲ್ಲಿ ಬರ್ತಾ ಇದೆ. ಸೊ ಸ್ಟೇ ಟ್ಯೂನ್ ಫಾರ್ ಆಲ್ ದಿ ಅಪ್ಕಮಿಂಗ್ ವಿಡಿಯೋಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.